ಭಾರತ ದೇಶದ ನೆರೆಯ ರಾಜ್ಯವಾದ ನೇಪಾಳದಲ್ಲಿ ಜನಪ್ರಿಯವಾಗಿರುವ ಸಿನಿಮಾ ಲೋಕದ ನಾಯಕಿ ಪೂಜಾ ಲಾಮಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಇಸ್ಲಾಂ ಧರ್ಮಕ್ಕೆ ಮತಾಂತರವಾದ ಬಳಿಕ ಇವರ ಹೆಸರನ್ನು ಅಮ್ನಾ ಫಾರೂಕಿ ಎಂದು ಬದಲಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಹುಟ್ಟಿ ಬೆಳೆದು ಸಿನಿಮಾ ಲೋಕದಲ್ಲಿ ವಿರಾಜಿಸಿ ಸಾವಿರಾರು ಜನರ ಹೃದಯದಲ್ಲಿ ರಾಣಿಯಾಗಿ ಮೆರೆದ ಪೂಜಾ ಲಾಮಾ ಎನ್ನುವ ಮಹಿಳೆಯ ರೋಮಾಂಚನಕಾರಿಯಾದ ಚರಿತ್ರೆಯಾಗಿದೆ ಇಂದು ನಾನು ಹೇಳುವುದು. ಇನ್ನೂ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ವಿಡಿಯೋ ಶುರು ಮಾಡೋಣ. ಪೂಜಾ ಲಾಮಾ ಇವರು ನೇಪಾಳ ದೇಶದ ಫಿಲ್ಮ್ ಆಕ್ಟರ್ ಆಗಿದ್ದಾರೆ. ಅದು ಮಾತ್ರ ಅಲ್ಲದೆ ಒಳ್ಳೆಯ ಹಾಡುಗಾರ್ತಿಯೂ ಆಗಿದ್ದರು. ತನ್ನ ಅದ್ಭುತವಾದ ಹಾಡುಗಾರಿಕೆಯಿಂದ ಮತ್ತು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಸಾವಿರಾರು ಜನರು ಇವರಿಗೆ ಅಭಿಮಾನಿಗಳಿದ್ದರು. ಅತಿ ವೇಗದಲ್ಲಿ ತನ್ನ ಸಿನಿಮಾ ನಟನೆಯಿಂದ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಲು ಸಾಧ್ಯವಾಯಿತು. ಈ ಕಾರಣದಿಂದ ಬಾಲಿವುಡ್ ಸಿನಿಮಾಗಳಲ್ಲಿಯೂ ನಟನೆ ಮಾಡುವ ಅವಕಾಶವು ಪೂಜಾ ಲಾಮಾಗೆ ಸಿಕ್ಕಿತು. ಸಿನಿಮಾಗಳಿಂದ ಕೈ ತುಂಬ ದುಡ್ಡು ಬಂದಾಗ ದುಶ್ಚಟಗಳು ಕೂಡ ಪೂಜಾ ಲಾಮನ ಜೊತೆಗೆ ಅಂಟಿಕೊಂಡವು. ಮದ್ಯಪಾನವನ್ನು ಪೂಜಾ ಲಾಮಾ ಅತ್ಯಂತ ಹೆಚ್ಚಾಗಿ ಕುಡಿಯುತ್ತಿದ್ದರು. ಜೀವನದಲ್ಲಿ ಒಂದು ದಿನವೂ ಮದ್ಯ ಸಿಗದೆ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೊಂದು ಮದ್ಯಪ್ರಿಯರಾಗಿದ್ದರು ಪೂಜಾ ಲಾಮಾ. ಪೂಜಾ ಲಾಮರವರ ದಾಂಪತ್ಯ ಜೀವನ ಕೂಡ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಕೇವಲ 25ನೇ ವರ್ಷ ಪ್ರಾಯವಾದಾಗ 3 ಮದುವೆಯಾಗಿ ಆ 3 ಜನರನ್ನು ಕೂಡ ಡೈವರ್ಸ್ ಮಾಡಿದ್ದರು. ಇದರಿಂದ ಮಾನಸಿಕವಾಗಿ ನೊಂದ ಪೂಜಾ ಲಾಮನಿಗೆ ಜೀವನವೇ ಸಾಕು ಎನ್ನುವ ಸಂದರ್ಭದಲ್ಲಿಯಾಗಿದೆ ನಾನು ಧರ್ಮಗಳ ಕುರಿತು ಕಲಿಯಲು ಶುರು ಮಾಡಿದೆ ಎಂದು ಪೂಜಾ ಲಾಮಾ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಮಾಧ್ಯಮದೊಂದಿಗೆ ಹೇಳಿದ್ದಾರೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ ಈ 3 ಧರ್ಮಗಳ ಕುರಿತಾಗಿದೆ ಅವರು ಕಲಿಯಲು ಶುರು ಮಾಡಿದ್ದು. ಇದರೆಡೆಯಲ್ಲಿ ಫಿಲ್ಮ್ ಶೂಟಿಂಗ್ ಕೂಡ ನಡೆಯುತ್ತಿತ್ತು. ಒಂದು ದಿನ ಫಿಲ್ಮ್ ಶೂಟಿಂಗ್ನ ಕಾರಣ ದುಬೈಗೆ ಹೋಗಬೇಕಾಗಿ ಬಂತು. ದುಬೈನಲ್ಲಿ ಶೂಟಿಂಗ್ ಮುಗಿದ ಬಳಿಕ ಕತರ್ ದೇಶದಿಂದಾಗಿತ್ತು ನೇಪಾಳಕ್ಕೆ ಬರಬೇಕಾದದ್ದು. ಹಾಗಾಗಿ ಕತರ್ಗೆ ಹೋಗಿ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ನೇಪಾಳಕ್ಕೆ ಬರುವ ವಿಮಾನಕ್ಕಾಗಿ ಕಾಯುತ್ತಿರುವಾಗ ಪೂಜಾ ಲಾಮರ ಜೀವನವೇ ಬದಲಾಗಲು ಕಾರಣವಾದ ಆ ಘಟನೆ ನಡೆಯಿತು. ವಿಮಾನ ಬರಲು ಇನ್ನೂ ಕೂಡ 2 ಗಂಟೆ ಇದೆ. ವಿಮಾನಕ್ಕಾಗಿ ಕಾಯುವ ಸಂದರ್ಭ ಪೂಜಾ ಲಾಮನಿಗೆ ವಿಮಾನ ನಿಲ್ದಾಣದಲ್ಲಿ ಅಹ್ಮದ್ ಮುನೀರ್ ಎಂಬ ಒಬ್ಬ ಯುವಕನನ್ನು ಪರಿಚಯವಾಯಿತು. ಆ ಯುವಕನೊಂದಿಗೆ ಪೂಜಾ ಲಾಮಾ ಸುದೀರ್ಘವಾಗಿ 2 ಗಂಟೆಗಳ ತನಕ ಮಾತನಾಡಿದರು. ಪೂಜಾ ಲಾಮಾ ಮತ್ತು ಅಹ್ಮದ್ ಮುನೀರ್ ಎಂಬ ಮುಸ್ಲಿಂ ಯುವಕ ಮಾತನಾಡಿದ ವಿಷಯ ಮುಸ್ಲಿಮರು ಆರಾಧನೆ ಮಾಡುವ ಅಲ್ಲಾಹು ಎಂಬ ದೇವನ ಕುರಿತಾಗಿತ್ತು. ಇಸ್ಲಾಂ ಧರ್ಮದ ಕುರಿತು ಮೊದಲೇ ಅಲ್ಪ ಸ್ವಲ್ಪ ಕಲಿಯಲು ಶುರು ಮಾಡಿದ ಪೂಜಾ ಲಾಮನಿಗೆ ಆ ಮುಸ್ಲಿಂ ಯುವಕನ ಮಾತುಗಳು ಇಸ್ಲಾಂ ಧರ್ಮಕ್ಕೆ ಮರಳಲು ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದ್ದವು. ಪೂಜಾ ಲಾಮಾ ಸ್ವತಃ ಹೇಳುತ್ತಾರೆ, ಆ ಮುಸ್ಲಿಂ ಯುವಕ ನನ್ನೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನೀವು ಮಾಡುವ ಯಾವುದೇ ಒಂದು ತಪ್ಪು, ಯಾವುದೇ ಒಂದು ಪಾಪ, ನಿಮಗೆ ಅದನ್ನು ಯಾರಿಂದ ಬೇಕಾದರೂ ರಹಸ್ಯವಾಗಿ ಇಡಬಹುದು. ಒಂದೇ ಕಂಬಳಿಯೊಳಗೆ ಮಲಗುವ ಗಂಡನನ್ನು ಬೇಕಾದರೂ ವಂಚಿಸಬಹುದು. ಆದರೆ ನೀವು ಮಾಡುವ ಅತಿ ಸಣ್ಣದಾದ ಒಂದು ಪಾಪವನ್ನು ಪ್ರಪಂಚದಲ್ಲಿ ಸರ್ವ ಮನುಷ್ಯರ ಕಣ್ಣಿನಿಂದ ಅದನ್ನು ರಹಸ್ಯವಾಗಿ ಇಡಲು ಸಾಧ್ಯವಾದರೂ, ಸರ್ವ ಕ್ಯಾಮರಾಗಳಿಂದ ಅದನ್ನು ರಹಸ್ಯವಾಗಿಡಲು ಸಾಧ್ಯವಾದರೂ, ನೀವು ಮಾಡಿದ ಆ ತಪ್ಪನ್ನು ಈ ಪ್ರಪಂಚದಲ್ಲಿ ಒಬ್ಬರು ಕಾಣುತ್ತಿದ್ದಾರೆ ಎಂಬ ವಿಷಯವನ್ನು ನಿಮಗೆ ನಿಷೇಧ ಮಾಡಲು ಸಾಧ್ಯವಿದೆಯಾ ಎಂದು ಅಹ್ಮದ್ ಮುನೀರ್ ಪೂಜಾ ಲಾಮನೊಂದಿಗೆ ಕೇಳಿದನು. ಅಂದರೆ ಮನುಷ್ಯರ ಕಣ್ಣು ತಪ್ಪಿಸಿ ಎಷ್ಟೇ ತಪ್ಪು ಮಾಡಿದರೂ ದೇವನಾದ ಅಲ್ಲಾಹನ ಕಣ್ಣು ತಪ್ಪಿಸಲು ಸಾಧ್ಯವಿದೆಯಾ ಎಂದಾಗಿತ್ತು ಅಹ್ಮದ್ ಮುನೀರ್ ಕೇಳಿದ ಪ್ರಶ್ನೆಯ ಸಾರಾಂಶ. ಇದುವರೆಗೂ ಯಾರು ಹೇಳದ ರೀತಿಯಲ್ಲಿ ಅತಿ ಸುಂದರವಾಗಿ ಅಲ್ಲಾಹನ ಕುರಿತು ವರ್ಣಿಸುತ್ತಾ ಅಹ್ಮದ್ ಮುನೀರ್ ಪೂಜಾ ಲಾಮನಿಗೆ ವಿವರಿಸಿ ಹೇಳಿದ್ದರು. ಇಸ್ಲಾಂ ಧರ್ಮದ ಕುರಿತು, ಅಲ್ಲಾಹನ ಕುರಿತು ಇಷ್ಟೊಂದು ಸುಂದರವಾದ ರೀತಿಯಲ್ಲಿ ಬೇರೆ ಯಾರೂ ಕೂಡ ಹೇಳಿಕೊಟ್ಟಿರಲಿಲ್ಲ.
ಆ ವಿಷಯಗಳು ಪೂಜಾಲಾಮರವರಿಗೆ ಇಸ್ಲಾಂ ಧರ್ಮದ ಕುರಿತು ಚಿಂತಿಸಲು ಸಹಕಾರಿಯಾಯಿತು. ನಂತರ ವಿಮಾನ ಹತ್ತಿ ನೇರ ನೇಪಾಳಕ್ಕೆ ಬಂದರು. ಆಕಾಶದಲ್ಲಿ ವಿಮಾನದ ಮೂಲಕ ಪ್ರಯಾಣಿಸುವಾಗ ಇದುವರೆಗೂ ಮನಸ್ಸಿಗೆ ಬಾಧಿಸಿದ ಎಲ್ಲ ತೊಂದರೆಗಳು, ಎಲ್ಲ ಪ್ರಶ್ನೆಗಳು ಪರಿಹಾರವಾಗುವಂತೆ ಭಾಸವಾಗತೊಡಗಿತ್ತು. ನಾನು ಹುಡುಕುತ್ತಿದ್ದ ನಿಜವಾದ ದೇವರು ಅಲ್ಲಾಹು ಆಗಿದ್ದಾನೆ, ಪರಿಶುದ್ಧವಾದ ಇಸ್ಲಾಂ ಸತ್ಯಧರ್ಮವಾಗಿದೆ ಎಂದು ಮನವರಿಕೆಯಾಗಿತ್ತು. ನೇಪಾಳ ದೇಶದ ರಾಜಧಾನಿಯಾದ ಕಠ್ಮಂಡು ಏರ್ಪೋರ್ಟ್ನಲ್ಲಿ ವಿಮಾನದಿಂದ ಇಳಿಯುವಾಗ ಪೂಜಾಲಾಮಾ ಅಮ್ನಾ ಫಾರೂಕಿ ಎಂಬ ಹೆಸರಿನೊಂದಿಗೆ ಮುಸ್ಲಿಂ ಆಗಿ ಮಾರ್ಪಟ್ಟಿದ್ದಳು. ಆಕಾಶದಲ್ಲಿ ನಡೆದ ಅದ್ಭುತ ಸಂಗತಿಗಳಲ್ಲಿ ಒಂದಾಗಿದೆ ಇದು. ಊರಿಗೆ ತಲುಪಿದ ನಂತರ ಪೂಜಾಲಾಮಾ ಎಲ್ಲಾ ಪತ್ರಕರ್ತರನ್ನು ಕರೆಸಿ, ನಾನು ಬೌದ್ಧ ಧರ್ಮವನ್ನು ತೊರೆದು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ, ಅಮ್ನಾ ಫಾರೂಕಿ ಎಂಬ ಹೆಸರನ್ನು ಇಟ್ಟು ಮುಸ್ಲಿಂ ಆಗಿದ್ದೇನೆ ಎಂದು ಬಹಿರಂಗವಾಗಿ ಎಲ್ಲರೆದುರು ಹೇಳಿಕೊಂಡಿದ್ದಾರೆ. ಪೂಜಾಲಾಮಾ ಇಸ್ಲಾಮಿಗೆ ಮತಾಂತರವಾಗಿದ್ದಾರೆ ಎಂಬ ವಾರ್ತೆ ಅವರ ಸಿನಿಮಾ ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿತ್ತು. ಇನ್ನು ಅರ್ಧಂಬರ್ಧ ವಸ್ತ್ರದೊಟ್ಟು ಪೂಜಾಲಾಮನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಕಟು ಸತ್ಯವಾಗಿ ಮಾರ್ಪಟ್ಟಿತ್ತು. ಇಸ್ಲಾಮಿಗೆ ಮತಾಂತರವಾದ ನಂತರ ಪೂಜಾಲಾಮಾ ಅಥವಾ ಅಮ್ನಾ ಫಾರೂಕಿರವರ ಜೀವನವೇ ಬದಲಾಯಿತು. ಸಿನಿಮಾ ನಟನೆಯನ್ನು ಅವರು ಸಂಪೂರ್ಣವಾಗಿ ಬಿಟ್ಟರು. ಯಾವುದೇ ಅಡಡೀಸ್ ಪ್ರೋಗ್ರಾಮಿಗೂ ಮತ್ತೆ ಅಮ್ನಾ ಫಾರೂಕಿ ಹೋಗಿಲ್ಲ. ಇಸ್ಲಾಂ ಸ್ವೀಕರಿಸಿದ ನಂತರ ಮೀಡಿಯಾದೊಂದಿಗೆ ನಡೆದ ಮೊದಲನೆಯ ಇಂಟರ್ವ್ಯೂನಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದ ನಂತರ ಶರೀರ ಮತ್ತು ಮನಸ್ಸಿನಲ್ಲಿ ಉಂಟಾದ ಬದಲಾವಣೆಯ ಕುರಿತು ಅಮ್ನಾ ಫಾರೂಕಿ ಸ್ವತಃ ಹೇಳುತ್ತಾರೆ, ನಾನು ಸಿಗರೇಟು ಸೇದುವುದು ಮತ್ತು ಮದ್ಯಪಾನ ಕುಡಿಯುವುದಕ್ಕೆ ಅಡಿಕ್ಟ್ ಆಗಿದ್ದೆ. ಅಮಿತವಾಗಿ ಇದನ್ನು ಕುಡಿದ ಕಾರಣ ತುಂಬಾ ಸಲ ನಾನು ಬೋಧರಹಿತವಾಗಿ ಇದ್ದೆ. ಆದರೆ ಇಸ್ಲಾಂ ಸ್ವೀಕರಿಸಿದ ನಂತರ ಇಂತಹ ದುಶ್ಚಟಗಳಿಂದ ನನಗೆ ವಿಮೋಚನೆ ಸಿಕ್ಕಿತು. ಮನೋವ್ಯಥೆಗಳಿಂದ ನನಗೆ ಕತ್ತಲೆ ಆವರಿಸಿತ್ತು. ಆದರೆ ಈಗ ನನ್ನನ್ನು ಸುತ್ತುವರಿದಿದ್ದು ಇಸ್ಲಾಮಿನ ಪ್ರಕಾಶವಾಗಿದೆ. ತುಂಬಾ ಸಂತೋಷವನ್ನು ನಾನಿಂದು ಅನುಭವಿಸುತ್ತಿದ್ದೇನೆ. ಜೀವನ ಎಷ್ಟೊಂದು ಸಂತೃಪ್ತಿಯಿಂದ ಕೂಡಿದೆ ಎಂದು ಹೇಳಿ ಅರ್ಥೈಸಲು ಸಾಧ್ಯವಿಲ್ಲ. ಇಸ್ಲಾಮಿಗೆ ಮತಾಂತರವಾಗಬೇಕು ಎಂದು ಆಲೋಚಿಸಿದಾಗ ನನಗಿದ್ದ ಒಂದು ಸಂಕಷ್ಟ ನನ್ನ ಅಮ್ಮ ನನ್ನೊಂದಿಗೆ ಹೇಗೆ ವರ್ತಿಸುವರು ಎಂದಾಗಿತ್ತು. ನನ್ನ ಅಮ್ಮನನ್ನು ನನಗೆ ಅಷ್ಟೊಂದು ಇಷ್ಟವಾಗಿತ್ತು. ಆದರೆ ಅಮ್ಮನಿಗೆ ಅದರಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಮಾತ್ರವಲ್ಲ, ನನ್ನ ದುಶ್ಚಟ ಎಲ್ಲ ನಾನು ಬಿಟ್ಟಿರುವೆನು ಎಂಬುದು ಅವರಿಗೆ ಅತಿ ದೊಡ್ಡ ಸಂತೋಷವನ್ನು ತಂದಿದೆ. ಅಲ್ಹಮ್ದುಲಿಲ್ಲಾ. ಇದುವೇ ಆಗಿದೆ ಪೂಜಾಲಾಮಾ ಎನ್ನುವ ಮಹಿಳೆ ಇಸ್ಲಾಮಿಗೆ ಮತಾಂತರಗೊಂಡ ಚರಿತ್ರೆ. ಕುರ್ಆನಿನಲ್ಲಿ ಅಲ್ಲಾಹು ಹೇಳುತ್ತಾನೆ, ಅಧ್ಯಾಯ 6 ಸೂರಾ ಅನ್ಆಮ್ 125ನೇ ಸೂಕ್ತ, ಆದರೆ ಅಲ್ಲಾಹು ಯಾರಿಗೆ ಸನ್ಮಾರ್ಗ ನೀಡಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ಇಸ್ಲಾಮಿಗಾಗಿ ತೆರೆದು ಬಿಡುತ್ತಾನೆ ಮತ್ತು ಯಾರನ್ನು ದಾರಿ ತಪ್ಪಿಸಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ತೀವ್ರ ಇಕ್ಕಟ್ಟು ಮಾಡಿ ಸಂಕೀರ್ಣಗೊಳಿಸುತ್ತಾನೆ. ಅವನು ಆಕಾಶಕ್ಕೆ ಏರಿ ಹೋಗುವವನಂತೆ. ಇದೇ ಪ್ರಕಾರ ಅಲ್ಲಾಹನು ಕೇಡನ್ನು ವಿಶ್ವಾಸವಿಡದವರ ಮೇಲೆ ಹಾಕುತ್ತಾನೆ. ಪೂಜಾಲಾಮಾ ಇಸ್ಲಾಮಿಗೆ ಮತಾಂತರಗೊಂಡ ವಿಷಯದಲ್ಲಿ ಸಂಶಯವಿರುವವರು ಒಂದು ಬಾರಿ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ ಪೂಜಾಲಾಮಾ ಕನ್ವರ್ಟ್ ಟು ಇಸ್ಲಾಂ ಎಂದು ಸರ್ಚ್ ಮಾಡಿದರೆ ಧಾರಾಳ ವಿಡಿಯೋಗಳು ನಿಮಗೆ ಸಿಗುತ್ತೆ.